ಇಲ್ಲಿಂದ ಅಲ್ಲಿಗೆ ಪ್ರತಿ ದಿವಸನೂ ಸರ್ಪ ಓಡಾಡುತ್ತೆ, ಸರ್ಪ ಸಂಚಾರ ಇದೆ. ಹಾಗಾಗಿ ಗುಡಿ ಕಟ್ಟಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ, ಹಾಗೆ ಇದೆ. ಭವರೋಗ ವೈದ್ಯನಾಥೇಶ್ವರ ಅಂತ ಅಂದ್ಬಿಟ್ಟು ಏನೇ ಕಾಯಿಲೆ ಇದ್ರೂ ಗುಣ ಆಗುತ್ತೆ. ಇಲ್ಲಿ ಕ್ಯಾನ್ಸರು, ಶುಗರು, ಕಿಡ್ನಿ ಕಾಯಿಲೆಗಳು, ಕಾಲು ನೋವು ಕಗಳಿಗೆ ಈ ಕೊರೋನಾ ಟೈಮಲ್ಲಿ ಸಿಕ್ಕಾಪಟ್ಟೆ ಹೊಟ್ಟೆ ನೋವಿತ್ತು. ಅಲ್ಲಿ ಹೊಟ್ಟೆ ನೋವಿದ್ದಾಗ ಕೊರೋನಾ ಆದಮೇಲೆ ಇಲ್ಲಿ ಬಂದು ಮುಡಿ ಕೊಟ್ಕೊಂಡು ಹೋದ್ವಿ. ಮುಡಿ ಕೊಟ್ಕೊಂಡು ಹೋದ್ಮೇಲೆ ಇವತ್ತಿನವರೆಗೂ ಹೊಟ್ಟೆ ನೋವಿಲ್ಲ. ಇದು ಸ್ವಯಂ ಉದ್ಭವಲಿಂಗ. ಇದ್ರ ಮೇಲ್ಗಡೆ ಉತ್ತ ಬೆಳೆದು ಪ್ರತಿನಿತ್ಯ ಬಂದು ಹಸುಗಳು ಹಾಲು ಕರೆಯುವಂತೆ, ಆದ್ರಿಂದ ಹಾಲು ಮಲ್ಲೇಶ್ವರ ಅಂತ ಕರೀತಾರೆ. ಭವರೋಗ ವೈದ್ಯನಾಥೇಶ್ವರ ಅಂತ ಅಂದ್ಬಿಟ್ಟು ಏನೇ ಕಾಯಿಲೆ ಇದ್ರೂ ಗುಣ ಆಗುತ್ತೆ. ಇಲ್ಲಿ ಕ್ಯಾನ್ಸರು, ಶುಗರು, ಕಿಡ್ನಿ ಕಾಯಿಲೆಗಳು, ಕಾಲು ನೋವು, ಕೈ ನೋವು, ಬೆನ್ನೋವು, ಸೊಂಟ ನೋವು, ಈ ಮಕ್ಕಳ ಆಗಲಿಲ್ಲ ಅಂಥವ್ರು, ಮದುವೆ ಸೆಟ್ಟಲ್ಲಂಥವ್ರು, ಅಕಸ್ಮಾತ್ ಆರೋಗ್ಯ ಸಮಸ್ಯೆ, ಹೆಲ್ತ್ ಪ್ರಾಬ್ಲಮ್ ಇರೋರು ಇಲ್ಲಿ ಬಂದು ವೈದ್ಯನಾಥೇಶ್ವರನಿಗೆ ಹರಕೆ ಮಾಡ್ಕೊಂಡು, ಇಲ್ಲಿ ಬಂದು ಸ್ವಾಮಿಗೆ ಹರಕೆ ಮಾಡ್ಕೊಂಡು ಭಕ್ತಿಯಿಂದ ಶ್ರದ್ಧೆಯಿಂದ ನಡ್ಕೊಂಡು ಏನೇ ಕಾಯಿಲೆ ಇದ್ರೂ ಗುಣ ಆಗುತ್ತೆ. ಸ್ವಾಮಿ ಅಭಿಷೇಕ ಮಾಡಿದ ನೀರು, ಭಜನೆ ಬಾವಿ ನೀರು, ಗಂಗೆ ಪೂಜೆ ಮಾಡಿ ನಿಮ್ಮ ತಲೆ ಮೇಲೆ ಮುಡ್ಕೊಡ ನೀರು ಹಾಕ್ತಾ ಇದ್ದೀವಿ. ಏನೇ ಕಾಯಿಲೆ ಇದ್ರೂ ನೀವು ಬಂದು ತೀರ್ಥ ಸ್ನಾನ ಮಾಡ್ಕೊಳೋದ್ರೆ ಒಳ್ಳೆಯದಾಗುತ್ತೆ. ಪ್ರತಿದಿನ ರುದ್ರಾಭಿಷೇಕ ಇರುತ್ತೆ, ಪ್ರತಿದಿನ ದಾಸೋಹ ಇರುತ್ತೆ, ಪ್ರತಿದಿನ ಪೂಜೆ ಎಲ್ಲ ಇರುತ್ತೆ. ಬೆಳಗ್ಗೆ 6ರಿಂದ ಸಂಜೆ 6-6:30 ತನಕ ಓಪನ್ ಇರುತ್ತೆ. ಸೋಮವಾರ, ಭಾನುವಾರ, ಅಮಾವಾಸ್ಯೆ, ಪೌರ್ಣಮಿ ಒಳಗೆ ವಿಶೇಷ ಇರುತ್ತೆ. ಸ್ವಾಮಿ, ಇದು ಇಲ್ಲಿ ನೀರು ಹಾಕ್ಸ್ಕೊಳ್ಳೋದು ಪದ್ಧತಿ ಇದೆಯಲ್ಲ, ಅದು ಹೆಂಗೆ ಶುರು ಆಯ್ತು ಸ್ವಾಮಿ? ಇದು ಯಡಿಯೂರು ಸಿದ್ಧಲಿಂಗೇಶ್ವರ ಕೇಳಿರಲ್ಲ, ಯಡಿಯೂರು ಸಿದ್ಧಲಿಂಗೇಶ್ವರನಿಗೆ ಬೆನ್ಪಡೆ ಆಗಿತ್ತಂತೆ. ಅವ್ರಿಗೆ ಇಲ್ಲಿ ಋಷಿಮುನಿ ಕಾಲದಾಗಿ ರಾಮ, ಲಕ್ಷ್ಮಣ, ದೇವತೆಗಳು ವಾಸವಾಗಿರಂತೆ. ಮೊದಲು ಅವ್ರಿಗೆ ಯಡಿಯೂರು ಸಿದ್ಧಲಿಂಗೇಶ್ವರನಿಗೆ ಬೆನ್ನಾಗಿ ಬೆನ್ಪಡೆ ಆದಾಗ ಇಲ್ಲಿ ಋಷಿ ರೂಪದಾಗಿ ಇಲ್ಲಿ ಮೊದಲು ಇದು ಅರೆಯೂರು ಅಲ್ವಂತೆ, ಅರಾಪುರಿ ಅಂತ ಇದು ಊರಂತೆ. ಹಂಗಾಗಿ ಇಲ್ಲಿ ಯಡಿಯೂರು ಸಿದ್ಧಲಿಂಗೇಶ್ವರನಿಗೆ ಇಲ್ಲಿ ಋಷಿ ರೂಪದಾಗಿ ಇಲ್ಲಿ ಈ ದೇವಾಲಯಕ್ಕೆ ಬಂದಂತೆ. ಅವಾಗ ದೇವತೆ ಕೈಗೆ ಹೇಳ್ಕೊಂಡಂತೆ, ರಾಮ ಲಕ್ಷ್ಮಣ ದೇವತೆ ಕೈಗೆ ಹೇಳ್ಕೊಂಡಂತೆ, ನನ್ನ ಬೆನ್ಪಡೆ ಬೆನ್ನಾಗಿ ಗಂಟಾಗಿದೆ ಅಂತ ಕೇಳಿದಂತೆ. ಅವಾಗ ದೇವತೆಗಳು ರಾಮ ಲಕ್ಷ್ಮಣ ದೇವತೆಗಳು ಕರ್ಕೊಂಬಂದಂತೆ. ನಮ್ಮ ರಾಮಲಿಂಗೇಶ್ವರ ಹನುಮಲಿಂಗೇಶ್ವರನ್ ಕೇಳಿದಂತೆ. ಹಿಂಗೆ ಅವಾಗ ರಾಮಲಿಂಗೇಶ್ವರ ಹನುಮಲಿಂಗೇಶ್ವರ ಅಭ್ಞೆ ಕೊಟ್ಟನಂತೆ. ದೇವತೆಗೆ ಹೇಳ್ದಂತೆ, ದೇವತೆಗಳೇ ಹೋಗಿ ಕಾಡಿಗೆ ಹೋಗಿ ಗಿಡ ಮಲಿಕೆ ತಮ್ಮನಿ ಅಂತ ಹೇಳ್ದಂತೆ ನಮ್ಮ ರಾಮಲಿಂಗೇಶ್ವರ ಹನುಮಲಿಂಗೇಶ್ವರ. ಹಂಗಾಗಿ ದೇವತೆಗಳು ಗಿಡಮೂಲಿಕೆ ತಂದು, ಆ ಸೊಪ್ಪು ತಂದು ಗಿಡಮೂಲಿಕೆ ತಂದು ಆ ಜಾಗದಾಗಿ ಅರದಂತೆ. ಕೆಳಗಡೆ ಬಂಡೆ, ದೊಡ್ಡ ದೊಡ್ಡ ಬಂಡೆ ಇದ್ವಂತೆ. ಆ ಬಂಡೆಗೆ ಅರ್ದ್ಬಿಟ್ಟು ಸಿದ್ಧಲಿಂಗೇಶ್ವರನಿಗೆ ಹಚ್ಚದಂತೆ. ಆ ಸಿದ್ಧಲಿಂಗೇಶ್ವರನಿಗೆ ಬೆನ್ನ ಗಂಟಾಯ್ತಲ್ಲ, ಅದು ಹೊಡ್ಕೊಂಬಿಟ್ಟು ವಾಸಿ ಆಯ್ತಂತೆ. ಅವನು ಸಿದ್ಧಲಿಂಗೇಶ್ವರ, ನೀನು ಭವರೋಗ ವೈದ್ಯನಾಥೇಶ್ವರ, ನೀನು ರೋಗ ನಿವಾರಕ ವೈದ್ಯನಾಥೇಶ್ವರ ಅಂತ ಅಂದ್ಬಿಟ್ಟು ಹೆಸರು ಪ್ರಸಿದ್ಧಿಯಾಗಿದೆ. ಹಂಗಾಗಿ ಇಲ್ಲಿ ಬಂದು ವೈದ್ಯನಾಥೇಶ್ವರನ ಅಭಿಷೇಕ ಮಾಡಿದ ನೀರು, ಭಜನೆ ಬಾವಿ ನೀರು, ಗಂಗೆ ಪೂಜೆ ಮಾಡಿ ನಿಮ್ಮ ತಲೆ ಮೇಲೆ ನೀರು ಹಾಕ್ತಿದ್ವಿ. ಆ ನೀರು ನಿಮ್ಮ ತಲೆ ಮೇಲೆ, ಮೈಕೆ ಮೇಲೆ ಬಿದ್ದರೆ ಏನೇ ಕಾಯಿಲೆದು ಗುಣ ಆಗುತ್ತೆ. ಸ್ವಾಮಿ ಅಭಿಷೇಕ ಮಾಡಿದ ನೀರು, ಭಜನೆ ಬಾವಿ ನೀರು ಇದು ಮಾಡ್ಕೊಂಡ್ರೆ ಒಳ್ಳೇದಾಗುತ್ತೆ. ಆಮೇಲೆ ಸ್ವಾಮಿ ಅಭಿಷೇಕ ಮಾಡಿದ ತೀರ್ಥನ ನಮ್ಮ ಮೇಲೆ ಹಾಕಿರೋ ಭಸ್ಮ ಕೊಡ್ತಾ ಇದ್ದೀವಿ. ಆ ತೀರ್ಥ ಭಸ್ಮನ ಹೊಟ್ಟೆಗೆ ಸೇವನೆ ಮಾಡ್ಕೊಂಡು ಅಕಸ್ಮಾತ್ ಆರೋಗ್ಯ ಸಮಸ್ಯೆ, ಹೆಲ್ತ್ ಪ್ರಾಬ್ಲಮ್ಮು, ಗಂಟು ಬಂಟು, ಗಾಯಪಾಯ ಇದ್ದರೆ ತೀರ್ಥ ಭಸ್ಮ ಹಚ್ಕೊಂಡು, ತೀರ್ಥ ಭಸ್ಮ ಹೊಟ್ಟೆಗೆ ಸೇವನೆ ಮಾಡ್ಕೊಂಡು ಭಸ್ಮನೆಗೆ ಇಟ್ಕೊಂಡ್ರೆ ಏನೇ ಕಾಯಿಲೆದು ಪರಿಹಾರ ಆಗುತ್ತೆ ಸರ್. ಹೆಸರೇ ನೀರು ಹಾಕ್ಸ್ಕೋಬೇಕು ಸ್ವಾಮಿ? ಸರ್, ಇದು 3 ಸಲ, 5 ಸಲ, 9 ಸಲ ಇರುತ್ತೆ. ಬಂದು ತೀರ್ಥ ಸ್ನಾನ ಮಾಡ್ಕೊಂಡ್ರೆ ಒಳ್ಳೇದಾಗುತ್ತೆ ಸರ್. ಈಗ ನಮ್ಗೆ ಆರೋಗ್ಯ ತೊಂದರೆ ಇರುತ್ತೆ ಅನ್ಕೊಂಡು ಬಂದು ನೀರ್ ಹಾಕ್ಸ್ಕೋಬೇಕು, ಹಿಂಗೆ ಆರೋಗ್ಯ ಇರೋರಿಗೆ ಭಕ್ತಿಯಿಂದ ಶ್ರದ್ಧೆಯಿಂದ ನಡ್ಕೊಂಡು ವೈದ್ಯನಾಥೇಶ್ವರ ನಿಮ್ಗೆಲ್ಲ ಆಡ್ಕೊಟ್ಟು ಕಾಪಾಡಪ್ಪ ಅಂತ ಸ್ಮರಣೆ ಮಾಡ್ಕೊಂಡು ನಮ್ಗೆಲ್ಲ ಒಳ್ಳೇದಾದ್ರೆ ಅಭಿಷೇಕ ಇಲ್ಲ ತುಲಾಭಾರ ಇಲ್ಲ ಅಕಸ್ಮಾತ್ ದಾಸೋಹಕ್ಕೋ ಇಲ್ಲ ಮುಡಿ ಕೊಡ್ತೀನಿ ಅಂತ ಅರ್ಕೆ ಮಾಡ್ಕೊಂಡು ಇದು ಮಾಡ್ಕೊಂಡ್ರೆ ಒಳ್ಳೇದಾಗುತ್ತೆ ಸರ್. ಸರಿ, ನಿಮ್ಮ ಹೆಸರು ಸ್ವಾಮಿ? ನಮ್ಮ ಹೆಸರು ಪ್ರಸಾದ್ ಅಂತ. ಎಷ್ಟು ವರ್ಷದಿಂದ ಇದ್ದೀರಾ ಇಲ್ಲಿ? ಸರ್, ನಾವು ಅಲ್ಲೇ ಸಹ ವರ್ಷ ನಮ್ಮ ತಾತರ ಕಾಲದಿಂದ ಚೋಳ ಕಾಲದಿಂದ ಪೂಜೆ ಮಾಡ್ಕೊಂಡು ಚೋಳರ ಕಾಲದ ದೇವಸ್ಥಾನ? ಚೋಳ ಕಾಲ. ಅಂದ್ರೆ ಇದು ಉದ್ಭವ ಮೂರ್ತಿನ ಪ್ರತಿಷ್ಠಾಪನೆ ಮಾಡಿರೋದು? ಪ್ರತಿಷ್ಠಾಪನೆ ಮಾಡ ಅಲ್ಲ, ಫಸ್ಟ್ ಉದ್ಭವ ಆಗಿದ್ದ ಇಲ್ಲ. ಇದು ಶ್ರೀರಾಮರ ಕಾಲದಾಗಿ ಪ್ರತಿಷ್ಠಾಪನೆ ಮಾಡೋ ಲಿಂಗು ಇದು ರಾಮಲಿಂಗೇಶ್ವರ. ಅದು ಎದ್ದಿಗಿರೋದು ಹನುಮಲಿಂಗೇಶ್ವರ. ಹನುಮ ಪ್ರತಿಷ್ಠಾಪನೆ ಮಾಡೋ ಲಿಂಗು ಹನುಮಲಿಂಗೇಶ್ವರ, ರಾಮಲಿಂಗೇಶ್ವರ. ವೈದ್ಯನಾಥೇಶ್ವರ ಬರಕ್ಕೆ ಯಡಿಯೂರು ಸಿದ್ಧಲಿಂಗೇಶ್ವರನಿಗೆ ಬೆನ್ಪಡೆ ಆಯ್ತಲ್ಲ, ಹಂಗಾಗಿ ಅವ್ರ ಬೆನ್ಪಡೆನ ಇವರು ಔಷಧಿ ಹಾಕಿ ವಾಸಿ ಮಾಡೋದ್ರಿಂದ ಅವನು ಸಿದ್ಧಲಿಂಗೇಶ್ವರ, ನಿಮ್ಮ ಭವರೋಗ ವೈದ್ಯನಾಥೇಶ್ವರ ಅಂದ್ಬಿಟ್ಟು ಹೆಸರು. ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿ ಹೆಸರಿಟ್ಟಿರೋದು, ಹೆಸರಿಟ್ಟಿರೋದು ಭವರೋಗ ವೈದ್ಯನಾಥೇಶ್ವರ ಅಂತ ಅಂದ್ಬಿಟ್ಟು ಪ್ರಸಿದ್ಧಿ ಆಗಿದೆ. ಇನ್ನೊಂದು ಆಲಮಲ್ಲೇಶ್ವರ ಅಂತ ಅಂದ್ಬಿಟ್ಟು ಕೆರೆ ಏರಿ ಮೇಲೆ ಇದೆ, ಅದು ಉದ್ಭವ ಲಿಂಗು ಸರ್. ಸರಿ
ಸ್ವಾಮಿ ಇದು ಸರ್ಪಸಂಚಾರ ಇದೆ ಅಂತ ಅದು ಇದೆ ಅಂತಾರೆ. ಆಗ್ಲೂ ಕಾಲದಾಗಿ ಈಗಲೂ ಬರುತ್ತಂತೆ, ಈಗಲೂ ಹೋಗುತ್ತಂತೆ. ಅದೇ ಯಾವಾಗ ಬರುತ್ತೆ ಯಾವಾಗ ಹೋಗುತ್ತೆ ಅಂತ ಗೊತ್ತಿಲ್ಲ. ಬರುತ್ತೆ ಹೋಗುತ್ತೆ ಇರೋದೇ ಪರ್ಫೆಕ್ಟ್ಲಿ. ಮೊದ್ಲು ಇದೆ ಅಲ್ಲಿ ಉದ್ಭವಲಿಂಗ ಆಲಮಲ್ಲೇಶ್ವರದಿಂದನೂ ಇಲ್ಲಿಗೆ ಸಂಚಾರ ಇದೆ, ಬರುತ್ತೆ ಹೋಗುತ್ತೆ. ಅದು ಯಾವಾಗ ಬರುತ್ತೆ ಯಾವಾಗ ಹೋಗುತ್ತೋ ಗೊತ್ತಿಲ್ಲ. ಅದು ಅಮಾವಾಸ್ಯೆ ಪೌರ್ಣಮಿಗಳಿಗೆ ವಿಶೇಷಗಳಾಗಿ ನೈಟು ಬರುತ್ತೆ ಹೋಗುತ್ತೆ, ಯಾರ ಕಣ್ಣಿಗೂ ಕಾಣಲ್ಲ. ಸರಿ. ಸರ್ ನಮಸ್ಕಾರ. ಇವತ್ತು ವೈದ್ಯನಾಥೇಶ್ವರಕ್ಕೆ ಬಂದಿದ್ದೀರಲ್ಲ, ಮೊದಲನೇ ಸರಿ ಬಂದಿರೋದಾ? ಫಸ್ಟ್ ಟೈಮ್ ಬಂದಿದ್ದೀರಾ? ಎಲ್ಲಿಂದ ಬಂದಿರೋದು? ಯಾದಗಿರಿ ಜಿಲ್ಲೆ. ಯಾರು ಹೇಳಿದ್ರು ಈ ದೇವಸ್ಥಾನದ ಬಗ್ಗೆ ನಿಮಗೆ? ಯೂಟ್ಯೂಬ್ನಲ್ಲಿ ನೋಡ್ಕೊಂಡು ಬಂದ್ರಿ? ಓಕೆ. ಅಂದರೆ ಏನು ಅರಕೆ ತೀರ್ಸಕ್ಕೆ ಬಂದಿದ್ದೀರಾ ಏನು? ಈಗ ಅರಕೆ ಮಾಡಿಕೊಂಡು ಹೋಗ್ತೀವಿ. ಹಾಂ. ಓಕೆ. ನಿಮ್ಮ ಹೆಸರು? ಬಸವರಾಜ್ ರಾಜ್ ರೆಡ್ಡಿ ಅಂತ. ರೆಡ್ಡಿಸಾ ನೀವು? ಲಿಂಗಾಯತ್ ರೆಡ್ಡಿಸ್. ಓಕೆ ಸರ್. ರೈತ ಸಂಘದವರು. ಓಕೆ ಸರ್. ಅಂದರೆ ರೈತ ಸಂಘದ ಹೆಡ್ ನೀವು? ಏನಲ್ಲ, ನಾವು ರೈತರು. ಹಾಂ. ಸರಿ ಸರ್. ಓಕೆ. ಎಲ್ಲ 83ಲಿಂದ ಹೋರಾಟ ಮಾಡಿದವರು ನಾವು. ಬಾಬಾಗೌಡ, ನಂಜುಂಡ ಸ್ವಾಮಿ, ನಾವು ಒಂದೇ. ಯಾವ ಊರು ಸ್ವಾಮಿ ಹೇಳಿದ್ದು ನಿಮ್ಮದು? ನಮ್ದು ಯಾದಗಿರಿ ಜಿಲ್ಲಾ, ವಡಗೇರಿ ತಾಲೂಕು, ಬಿಳಾರ ಗ್ರಾಮ. ಓಕೆ. ಅಲ್ಲಿಂದ ಬಂದಿದ್ದೀರಾ? ಎಷ್ಟು ದೂರ ಆಗುತ್ತೆ ಇಲ್ಲಿ ಅಲ್ಲಿಂದ ಇಲ್ಲಿಗೆ? 600 ಕಿಲೋಮೀಟರ್. ಸರ್ ನಮಸ್ಕಾರ. ನಮಸ್ಕಾರ. ನಾವು ತುಮಕೂರಿಂದ ಬಂದಿರೋದು, ಯೂಟ್ಯೂಬ್ ಚಾನಲ್ಲು ಲೆಟ್ಸ್ ಗೋ ವಿತ್ ಮಿಥುನ್ ತುಮಕೂರು ಅಂತ. ಇವತ್ತು ನಿಮ್ಮ ದೇವಸ್ಥಾನಕ್ಕೆ ಬಂದ್ವಿ, ಅರಿಯೂರು ವೈದ್ಯನಾಥೇಶ್ವರನಿಗೆ. ಇಲ್ಲಿಂದು ಸ್ವಲ್ಪ ಸ್ಥಳ ಪುರಾಣ ಮತ್ತು ಸ್ವಾಮಿ ಮಹಿಮೆ. ನೀವು ಇಲ್ಲಿ ಹಿರಿಕರು ಅಂತ ಗೊತ್ತಾಯ್ತು. ಇಲ್ಲ, ನಾವು ಹಿರಿಕರಲ್ಲ. ನಮ್ಮ ತಾತವರು ಇಲ್ಲೇ ಇದೇ ಊರಿನವರು ಸ್ಥಳೀಕರು, ಪಟೇಲ್ ಲಿಂಗೇಗೌಡರು ಅಂತೇಳಿ. ಅವ್ರ ಮಕ್ಕಳು ಬಸವೇಗೌಡರು, ಅವ್ರ ಮಕ್ಕಳು ನಾವು ಸೋಮಶೇಖರ ಅಂತೇಳಿ. ನಾವು ಹುಟ್ಟದಲ್ಲಿಂದಲೂ ಇಲ್ಲಿ ಬರ್ತಾನೆ ಇದ್ದೀವಿ, ಹೋಗ್ತಾನೆ ಇದ್ದೀವಿ. ನಮ್ದು ಏನೇ ಕಷ್ಟ ಕಾರ್ಪಣ್ಯ ಬಂದರೂ ಸಹಿತ ಇದೇ ಸ್ಥಳಕ್ಕೆ ಬಂದರೆ ನಮ್ಗೆ ಎಲ್ಲ ಏನೇ ಕಷ್ಟ ಇದ್ರೂ ಕೂಡ ನಿವಾರಣೆ ಆಗುತ್ತೆ. ಇವತ್ತಿನವರೆಗೂ ನಾವು ನಮ್ಮ ಅಪ್ಪನ ನಂಬಿದ್ದೀವಿ. ನಮ್ಮಪ್ಪ ನಮ್ಮನ್ನು ಕಾಪಾಡ್ತಾ ಇದ್ದಾನೆ. ನಮ್ಮನ್ನೇ ಆಗಲಿ, ನಮ್ಮ ಮಕ್ಕಳನ್ನೇ ಆಗಲಿ, ನಮ್ಮ ವಂಶಸ್ಥರನ್ನೇ ಆಗಿರಲಿ, ನಮ್ಮನ್ನು ತಲೆ ಕಾಯ್ತಿರೋದೇ ನಮ್ಮದು ಮನೆ ದೇವರು ವೈದ್ಯನಾಥೇಶ್ವರ. ಮನೆ ದೇವರು. ನಮ್ಮಲ್ಲಿ ಹುಟ್ಟ ಮಕ್ಕಳಿಗೆಲ್ಲ ಮೊದಲನೇ ಮಗನಿಗೆ ವೈದ್ಯನಾಥೇಶ್ವರ ಅಂತಲೇ ಹೆಸರಿಡೋದು, ವೈದ್ಯನಾಥ ಅಂತಲೇ ಹೆಸರಿಕ್ಕೋದು. ನನ್ನ ಮಗನೂ ಕೂಡ ವೈದ್ಯನಾಥ ಅಂತಲೇ ಹೆಸರಿಕ್ಕಿರೋದು ನಾವು. ಹಂಗಾಗಿ ಯಾವ ಊರು ಸರ್? ನಮ್ಮದು ಇದೆ ಅರಿಯೂರೇ. ನಮ್ಮ ತಾತವ್ರದ್ದು ಅರಿಯೂರು, ನಮ್ಮ ತಂದೆನೂ ಅರಿಯೂರೇ. ನಾವಿರೋದು ಬೆಂಗಳೂರಲ್ಲಿ. ನೀವು ವಾಸ ಈಗ ಬೆಂಗಳೂರಲ್ಲಿ, ಬೆಂಗಳೂರು ಹನುಮಂತ ನಗರದಲ್ಲಿ ಇದ್ದೀವಿ. ನಾವು ವರ್ಷಕ್ಕೆ 3-4 ಬಾರಿ ಬರ್ತೀವಿ. 3-4 ಬಾರಿ ಬರ್ತೀವಿ. ನಾವು ಏನು ನಮ್ಮ ಕಷ್ಟ ಅಂತ ಮನ್ಸಿಗೆ ಬಂದ ತಕ್ಷಣ ಇಲ್ಲಿ ಬಂದ್ಬಿಡ್ತೀವಿ ನಾವು. ಯಾವ್ದಾದ್ರು ಒಂದು ಮಿರಾಕಲ್ ಈ ಸ್ವಾಮಿಯಿಂದ ಆಗಿರೋ ಒಂದು ಅದ್ಭುತ ಏನಾದ್ರು ಒಂದು ಇನ್ಸಿಡೆಂಟ್ ಇದ್ರೆ ಹೇಳಿ. ನನ್ನ ಮಗಳಿಗೆ ಈ ಕೊರೋನಾ ಟೈಮಲ್ಲಿ ಸಿಕ್ಕಾಪಟ್ಟೆ ಹೊಟ್ಟೆ ನೋವಿತ್ತು. ಅಲ್ಲಿ ಹೊಟ್ಟೆ ನೋವಿದ್ದಾಗ ಕೊರೋನಾ ಆದಮೇಲೆ ಇಲ್ಲಿ ಬಂದು ಮುಡಿ ಕೊಟ್ಕೊಂಡು ಹೋದ್ವಿ. ಮುಡಿ ಕೊಟ್ಕೊಂಡು ಹೋದ್ಮೇಲೆ ಇವತ್ತಿನವರೆಗೂ ಅವಳು ಹೊಟ್ಟೆ ನೋವಿಲ್ಲ. ಅವಳದು ಆಲ್ಮೋಸ್ಟ್ ಇಷ್ಟು ಉದ್ದ ಆಯ್ತು ಅವಳದು ಏರು, ಆದರೂ ಕೂಡ ಅವಳು ಯೋಚನೆ ಮಾಡಲಿಲ್ಲ. ಮನೆಗೆ ಬಂದು ಮುಡಿ ಕೊಟ್ಟು ಹೋದ ಒಂದು ಅಷ್ಟೇ. ಇವತ್ತಿನವರೆಗೂ ಅವಳು ಹೊಟ್ಟೆ ನೋವು ಅಂತೆಲ್ಲ ಮಲಗಿದ್ದೇ ಇಲ್ಲ. ಆ ಥರ ಇದೆ. ಥ್ಯಾಂಕ್ಸ್ ಸರ್. ನಿಮ್ಮ ಹೆಸರು? ಸೋಮಶೇಖರ ಅಂತ. ಸೋಮಶೇಖರ್. ಬೆಂಗಳೂರು. ನಾನು BBMP ಟ್ಯಾಕ್ಸ್ ಇನ್ಸ್ಪೆಕ್ಟ್ರು. ನಮಸ್ತೆ ಸರ್. ಓಕೆ, ಥ್ಯಾಂಕ್ ಯು. ಇದು ಸ್ವಯಂ ಉದ್ಭವಲಿಂಗ. ಇದ್ರ ಮೇಲ್ಗಡೆ ಉತ್ತ ಬೆಳೆದು ಪ್ರತಿನಿತ್ಯ ಬಂದು ಹಸುಗಳು ಹಾಲು ಕರೆಯುವಂತೆ. ಆದ್ರಿಂದ ಹಾಲು ಮಲ್ಲೇಶ್ವರ ಅಂತ ಕರೀತಾರೆ. ನಮ್ಗೆ ಬೇಕು ಅಂದ್ರೆ ಹಾಲು ತೊಗೊಂಬಂದು ಹಾಕ್ಸಿದ್ರೆ ತುಂಬಾ ಒಳ್ಳೇದಾಗುತ್ತೆ. ಇಲ್ಲಿಂದ ಅಲ್ಲಿಗೆ ಪ್ರತಿ ದಿವಸನೂ ಸರ್ಪ ಓಡಾಡುತ್ತೆ, ಸರ್ಪ ಸಂಚಾರ ಇದೆ. ಹಾಗಾಗಿ ಗುಡಿ ಕಟ್ಟಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ, ಹಾಗೆ ಇದೆ. ಕೊಡಿ. ಯಾವ ಟಿವಿ ಇದು? ಲೆಟ್ಸ್ ಗೋ ವಿತ್ ಮಿಥುನ್ ತುಮಕೂರು ಇದೆಯಾ? ಇದು ಅಂಕೋಲೆ ಮರ ಏನು ಸರ್? ಸರಿನಾ? ನಿಂತ್ಕೊಳ್ಳಿ ಅಲ್ಲ ಹಂಗೆ. ನೀವು ಬರೆಯೋರಂತೆ ಟಿ ವಿ ಯಾರನ್ನ ಹೊಡೆದಾಗ ಯೂಟ್ಯೂಬಾ?
ಹಾಂ ಆಯ್ತಾ ಮಂಗಳಾರತಿ ಮಾಡ್ತೀನಿ. ಮಾಡಿ ಮಾಡಿ. ಅವಾಗ ನಾವೇ ಹೋಗ್ಬೋದಾಗಿತ್ತು ಎಲ್ಲ పెట్టుకో ఒక నిమిషం పెట్టుకో ఇట్లే పెట్టు. ಸ್ವಾಮಿ ನಮ್ಮ ಚಾನಲ್ ಹೆಸರು ಲೆಟ್ಸ್ ಗೋ ವಿತ್ ಮಿಥುನ್ ತುಮಕೂರು.